ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನನಗೆ ಬಾಯಿಗೆ ಬಂದಂಗೆ ಬೈದು ಪ್ರತಿಗಿಂತ ನನಗೆ ಅವಮಾನ ಮಾಡ್ತಿದೆಯಲ್ಲ. ನೀನು ಬದುಕಿದ್ರೆ ತಾನೆ ನನಗೆ ಗೋಳು. ನಿನ್ನನ್ನು ಇವತ್ತೇ ಶಿವನ್ ಪಾದ ಸೇರಿಸ್ಬಿಡ್ತೀನಿ. ಈ ರಾಜೇಶ್ವರಿಗೆ ಅವಮಾನ ಮಾಡಿದವರು ಯಾರು ಈ ಭೂಮಿ ಮ್ಯಾಗಿರಬಾರ್ದು. ನಿನ್ನನ್ನು ಸಾಯಿಸಕ್ಕೆ ಕಂಡ್ಲ ಈ ಮನೆಗೆ ನಾನು ಹೊಂಚಾಕೊಂಡು ಬಂದಿರೋದು. ಲೇ ಗೋಪಾಲ, ಇವತ್ತಿಗೆ ನಿನ್ನ ಆಯ್ಸು ಮುಗಿತು ಕಂಡ್ಲ. ಯಾಕಯ್ಯ ಯೋನಾಯ್ತಯ್ಯ? ಯಾಕೆ ಹಿಂಗೆ ಕಿರ್ಚ್ಕೊಂಡೆ? ಗೋಪಾಲ, ಇಂದು ಬದುಕಿದ್ಯಲ್ಲ ನೀನು? ಯೋನಯ್ಯ ನಿನಗೋಳು ಈ ಸೊರೊತ್ನಾಗೆ? ರಮ್ಯ, ಅದು ಭಯಾನಕ ಕೆಟ್ಟ ಕನಸು ಬಿದ್ದ್ಬಿಡ್ತು ಪುಟ್ಟಮ್ಮಿ. ಅವಳು ರಾತ್ರಿ ಕನಸ್ನಾಗೆ ಏನ್ ಕೊಂಡೆ ಅಂತ ಹೇಳಿದ್ರೆ ಈ ರಾಕ್ಷಸಿಗೆ ನಾನೇ ಉಪಾಯ ಕೊಟ್ಟಂಗ ಆಯ್ತದಲ್ಲ. ಯೋನಾಯ್ತಯ್ಯ ಯೋಳು? ಯೋನು ಇಲ್ಲ ಅಂತಲೇ ಕಿರ್ಚ್ಕೊಂಡು ಎಲ್ಲಾರ್ಗು ನಿದ್ಗೆಡಿಸ್ದ ನೀನು? ಹೇಳಂಗಿಲ್ಲ ಬಿಡಂಗಿಲ್ಲ, ಏನಪ್ಪ ಮಾಡೋದು ಇವಾಗ? ಪುಟ್ಟಕ್ಕ, ಈ ಒಯ್ಯಂದು ಎಲ್ಲ ನಾಟಕ. ನನ್ನ ಜೊತೆ ಇದ್ದಾಗ್ಲೂ ಹಿಂಗೆ ಮಾಡ್ತಿದ್ದ. ಸುಮ್ಕಿರು, ಇಲ್ಲಿ ಏನು ಹಂಗೆಲ್ಲ ಮಾಡಿಲ್ಲ. ಯೋ ಪುಟ್ಟಕ್ಕ, ಅದೆಲ್ಲ ಸಿಗ್ನಲ್ಲು. ಏನ್ ಪುಟ್ಟಕ್ಕ ನೀನು 3 ಮಕ್ಳಾದ್ರೂ ಹಿಂಗ್ ಕೇಳ್ತಿದ್ಯಲ್ಲ. ಸಿಗ್ನಲ್ ಅಂದ್ರೆ ಏನು ಅಂತ ಗೊತ್ತಿಲ್ವೇ? ಈ ವಯ್ಯ ನನ್ನ ಸಪ್ರೇಟ್ ಆಗಿ ಬಾ ಅಂತ ಕರಿತಿದ್ದಾನೆ. ಅಯ್ಯೋ ಮನ್ಯಾಳಿ, ನಿನ್ ಸವಾಸನೆ ಬೇಡ ಅಂತ ದೂರ ಇವ್ನಿ ಸಪ್ರೇಟ್ ಆಗಿ ಬಾ ಅಂತ ಕರಿತೀನ? ಇಂತ ಮಾತಾಡಕ್ ನಾಚೆ ಆಗಲ್ವ ನಿಂಗೆ? ಮತ್ತ್ಯಾಕೆ ಆತರ ಹಚ್ಕಡೆ ಏಳು ನೋಡುವ. ಅದು ನೋಡ್ದ್ಯಾ ಪುಟ್ಟಕ್ಕ, ಏಳಕ್ಕೇನೆ ಈ ತರ ಹಿಂದೆ ಮುಂದೆ ನೋಡ್ತಿದ್ದಾನೆ ಅಂತಂದ್ರೆ ಏನ್ ಬಂಡವಾಳ ಎಂತದು ಅಂತ ತಿಳ್ಕೊ. ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ ಪುಟ್ಟಕ್ಕ? ಇದೆಲ್ಲ ಇವ್ ಟೆಕ್ನಿಕ್ಕು. ಏ ರಾಕ್ಷಸಿ, ನಿನ್ ನೆಳ್ಳೆ ಬೇಡ ಅಂತ ದೂರ ಇವ್ನಿ ಬಾಯಿ ಬಂದ ಮಾತಾಡ್ತಾ ನಾಚೆ ಆಗಲ್ವ ನಿನ್ಗೆ? ಮನೇಲಿ ಒಬ್ಬೊಬ್ರದು ಒಂದೊಂದು ಕತೆ ಕಣಪ್ಪ. ಎದ್ದೋಗ್ ಮಲ್ಕ ಹೋಗು. ಆತರ ನಾನು ಜಲ್ದಿ ಎದ್ದೊಳ್ಬೇಕು. ಮತ್ ಕಿರ್ಚ್ಕೊಂಡು ಎಲ್ಲರಿಗೂ ನಿದ್ಗೆಡಿಸ್ಬೇಡ. ಇಲ್ಲ ಪುಟ್ಟಮ್ಮಿ, ಇನ್ನೊಂದು ಕಿತ್ತಕ್ಕೂ ಹೋಗಿಲ್ಲ ನಿಮ್ಮ ಅಕ್ಕ. ಏಯ್ ಮಾತಾಡಿದ್ರೆ ಬಾಯಿಗೆ ಮಣ್ಣು ತುರ್ಕ್ಬಿಡ್ತೀನಿ ನೋಡು. ತೆಪ್ಕೋಗ್ ಬಿದ್ಕೋಗೋ. ನೋಡ್ತೀಯ ಪುಟ್ಟಕ್ಕ, ಇವಯ್ಯ ನಿದ್ದೆ ಕೆಲಸ ನೋಡಿ ಏನ್ ಮಾಡ್ತಿದ್ದಾನ ಅಂತ. ಅಯ್ಯೋ, 4 ಮಕ್ಕಳು ತಂದೆಯಾಗಿ ಇನ್ನ ಚಟ ಬಿಟ್ಟಿಲ್ವಲ್ಲ ನೀನು? ಸುಮ್ಕೋಗ್ ಬಿದ್ಕ. ಹೋಗ್ ಬಿದ್ಕೋಗೋ. ಬರೀ ಇಟ್ಟಾಯ್ತು, ಮಾನ ಮರ್ಯಾದೆ ಏನೂ ಇಲ್ಲ. ಒತ್ತಾರೆ ಎದ್ದು ಕಣ್ಬಿಟ್ಟು ಸೂರ್ಯ ನೋಡಕ್ ಬಿಡ್ತಾಳೋ ಇಲ್ವೋ ಇವಳು? ಅಯ್ಯೋ ಶಿವನೇ.
ಜೈ ಗೋಪಾಲಯ್ಯ, ನನ್ನ ಭಯಕ್ಕೆ ತಾನೆ ನಿನಗೆ ನಿದ್ದೆ ಬರ್ದೆ ಹಿಂಗೆ ಒದ್ದಾಡ್ತಾ ಇರೋದು. ನಿನಗೆ ಇನ್ನು ಮುಂದೆ ನಿದ್ದೆ ಬರಲೇಬಾರ್ದು ಕಣ್ಲಾ. ಹಿಂಗೆ ಹಿಂಗೆ ಒದ್ದಾಡಬೇಕು. ಇದೇ ನಾನು ನಿನಗೆ ಕೊಡ್ತಿರೋ ಶಿಕ್ಷೆ. ಅನುಭವಿಸು. ಇದು ಯಾವುದು ನಿಂದಲ್ಲ, ಇಡೀ ಊರೇ ತಾಯಿ ಸೊತ್ತು. ಆದಿಶಕ್ತಿ ಕಾಲಿಗೆ ಬಿದ್ರೆ ನಿನ್ನ ಉಳಿವು, ಇಲ್ಲದೆ ಇದ್ರೆ ನಿನ್ನ ಸಾವಿನ ಸುಳಿವು. ಅಯ್ಯ, ಈ ಹುಚ್ಚ ನನ್ನ ಮಗ ಏನ್ ಹೇಳ್ತಿದ್ದಾನಪ್ಪಯ್ಯ? ನೀನ ಹೇಳದಲ್ಲ ಹುಚ್ಚ ಅಂತ. ಹುಚ್ಚನ ಮಾತಿಗೆ ಅರ್ಥ ಇರ್ತೈತೇನಲ್ಲ? ತಾಯಿ ಬಂದಾಯ್ತು, ದೇವಿ ಬಂದಾಯ್ತು. ಅವಳ ಅಪ್ಪಣೆ ಇಲ್ದೆ ಏನು ನಡೆಯೋದಿಲ್ಲ. ತಾಯಿ ಮನೆ ಸೇರವಳೆ, ನಿನ್ನ ಸಾವಿನ ಕದ ಸತ್ತವಳೆ. ಸುಳ್ಳು ಮೋಸಕ್ಕೆ ಬೆಂಕಿ ಬೀಳುತ್ತೆ, ಬೆದರಿಕೆ ಹಾಕಿದ್ರೆ ಬೂದಿ ಆಗುತ್ತೆ. ಗಾಳಿ ಕೆರಳಾಯ್ತು, ಕಳ್ಳ ದಾರಿ ಮುಚ್ಚಾಯ್ತು, ಆದಿ ಅಂತ್ಯಕ್ಕೆ ನಾಂದಿ ಹಾಡಾಯ್ತು. ಧಗಧಗಿಸುತ್ತ ತಾಯಿಯ ಕೋಪ ಹೊತ್ತಿ ಉರಿಯುತ್ತೆ, ಎಲ್ಲವೂ ಅಳಿಯುತ್ತೆ, ಬೂದಿ ಉಳಿಯುತ್ತೆ. ತಾಯಿ ಬಂದಾಯ್ತು, ದೇವಿ ಬಂದಾಯ್ತು, ಶಿವ ಶಿವ